Hello everyone and namaste. This is our first ever YouTube video and we are super excited to finally start this channel. Just to introduce us quickly, Shruti is the one with the long hair in this video and I'm Pratibha, the one with short hair. To be honest, this channel doesn't have a particular theme. We just want to share random things from our daily lives, fun moments and whatever we feel like posting. That's why the name of this channel is Random Samacharagalu. Since we are Kannaditis from Bengaluru, most of our videos will be in Kannada. ಕನ್ನಡತಿ ಅಂತ ಹೇಳ್ಬಿಟ್ಟು ಏನು ಬರೀ ಇಂಗ್ಲೀಷ್ನಲ್ಲೇ ಮಾತಾಡ್ತಿದ್ದಾಳೆ ಅಂತ ಅಂದ್ಕೊಂಡ್ರಾ? ಕನ್ನಡದಲ್ಲೂ ಮಾತಾಡ್ತೀವಿ, ಇಂಗ್ಲೀಷ್ನಲ್ಲೂ ಮಾತಾಡ್ತೀವಿ, ತಪ್ಪು ತಿಳ್ಕೊಂಬಿಡಿ. ನಾನು ಯಾರು ಗೊತ್ತಾಯ್ತಾ? ನಾನು ಶ್ರುತಿ, ದ ಒನ್ ವಿತ್ ದ ಲಾಂಗ್ ಹೇರ್. ಸೊ ಇವಾಗ ನಾವು ಏನು ಮಾಡ್ತಾಯಿದ್ದೀವಿ ಅಂದರೆ ಚೆಕ್ ಇನ್ ಆಗಿಬಿಟ್ಟು ಟೇಕ್ ಆಫ್ಗೆ ಅಂತ ಕೂತ್ಕೊಂಡಿದ್ದೀವಿ. ನಮ್ಮ ಫ್ಲೈಟ್ ಇದ್ದಿದ್ದು ನೈಟ್ 9:30ಗೆ. ಇಟ್ ವಾಸ್ ಅ ಕಂಪ್ಲೀಟ್ ನೈಟ್ ಫ್ಲೈಟ್. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಹೆವಿ ಟರ್ಬ್ಯುಲೆನ್ಸ್ ಇತ್ತು. ಫುಲ್ಲು ನೈಟ್ ಟ್ರಾವೆಲ್ ಆಗಿದ್ದರಿಂದ ಸ್ವಲ್ಪ ಭಯನೂ ಆಗ್ತಿತ್ತು. ನಾವು ಫಸ್ಟ್ ಟೈಮ್ ನಮ್ಮ ಪೇರೆಂಟ್ಸ್ ಇಲ್ದಿರ ನಾವಿಬ್ಬರೇ ಇಂಟರ್ನ್ಯಾಷನಲ್ ಟ್ರಿಪ್ಪು ಟ್ರಾವೆಲ್ ಮಾಡ್ತಿರೋದ್ರಿಂದ ಸ್ವಲ್ಪ ಭಯನೂ ಇತ್ತು. ಸೊ ಹೇಗೋ ಫೈನಲಿ ವಿ ರೀಚ್ಡ್ ಸಿಂಗಪೂರ್ ಇನ್ ದ ಮಾರ್ನಿಂಗ್ ಅರೌಂಡ್ 5 or 5:30 ಅಂತ ಅನಿಸುತ್ತೆ. ಎಕ್ಸಾಕ್ಟ್ ಟೈಮಿಂಗ್ಸ್ ಐ ಡೋಂಟ್ ರಿಮೆಂಬರ್. ಸೊ ನಮ್ಮ ಈ ಪುಟ್ಟ ಜರ್ನಿನ ಮಿನಿ ವ್ಲಾಗ್ ಆಗಿ ತೋರಿಸ್ಕೊಡ್ತೀವಿ, ಎಂಜಾಯ್ ಮಾಡಿ. ಸೊ ಇದು ಬಂದ್ಬಿಟ್ಟು ಸಿಂಗಪೂರ್ ಏರ್ಪೋರ್ಟು. ಆಫ್ಟರ್ ವಿ ರೀಚ್ಡ್ ಇದೊಂದು ವಿಡಿಯೋ ಮಾಡಿದ್ವಿ. ಇದು ನೈಟ್ ಹೇಗಿರುತ್ತೆ ಅಂತ, ನೈಟ್ ಅಲ್ಲ ಸಾರಿ, ಅರ್ಲಿ ಮಾರ್ನಿಂಗ್ ಇದು. ಆ್ಯಂಡ್ ಇದು ಅರೌಂಡ್ 7:30 or 8 ಅನಿಸುತ್ತೆ. ದ ಫೌಂಟೇನ್ ಏನು ಕಾಣಿಸುತ್ತೆ ಮೋಸ್ಟ್ ಆಫ್ ದ ವೀಡಿಯೋಸ್ ಅಥವಾ ಫೋಟೋಸಲ್ಲಿ ನೀವು ನೋಡೋದು, ದ್ಯಾಟ್ ವಾಸ್ ನಾಟ್ ಯೆಟ್ ಓಪನ್. ಅದು ಸ್ಟಾರ್ಟ್ ಆಗೋದೇ ಆಫ್ಟರ್ 10 o'clock ಅಂತೆ. ಸೊ ಇಲ್ಲಿ ನಾವು ಫೋಟೋಸು ವೀಡಿಯೋಸ್ ತಗೊತಾ ಇದ್ವಿ ಬಿಕಾಸ್ ದ ಏರ್ಪೋರ್ಟ್ ವಾಸ್ ಸೋ ಬ್ಯೂಟಿಫುಲ್. ತುಂಬ ಚೆನ್ನಾಗಿತ್ತು. ನಮ್ಮ ಫ್ಲೈಟ್ ಲ್ಯಾಂಡ್ ಆಗಿದ್ದು 5 or 5:30 ಅಂತ ಹೇಳಿದ್ನಲ್ಲ. ಬಟ್ ನಮ್ಮ ಟ್ರಾವೆಲ್ ಏಜೆನ್ಸಿಯವರು ನಮಗೆ ಟ್ರಾನ್ಸ್ಪೋರ್ಟ್ ಅಂದರೆ ಕ್ಯಾಬ್ ಕಳಿಸಿದ್ದು ತುಂಬ ಲೇಟು. ಆ್ಯಕ್ಚುಲಿ ವಿ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಈ ಟ್ರಾವೆಲ್ ಏಜೆನ್ಸಿ ಜೊತೆ. ನಾವು ಅದನ್ನು ಅವ್ರಿಗೆ ಡೈರೆಕ್ಟಾಗಿ ರಿಪೋರ್ಟ್ ಕೂಡ ಮಾಡಿದ್ವಿ. ಇಟ್ ವಾಸ್ ಅ ವೆರಿ ರೆಪ್ಯೂಟೆಡ್ ಟ್ರಾವೆಲ್ ಏಜೆನ್ಸಿ, ಹೆಸರು ಬೇಡ, ಬಟ್ ವಿ ಹ್ಯಾಡ್ ಅ ವೆರಿ ಬ್ಯಾಡ್ ಎಕ್ಸ್ಪೀರಿಯನ್ಸ್. ಸೊ ಫಸ್ಟ್ ಡೇ ಹೋಟೆಲ್ ಚೆಕ್ ಇನ್ ಆದ್ವಿ ಆ್ಯಂಡ್ ತುಂಬ ಟಯರ್ಡ್ ಆಗಿದ್ವಿ. ನಾವು ಡೀಪ್ ಸ್ಲೀಪ್ ಹೋಗ್ಬಿಟ್ಟಿದ್ವಿ. ಏನು ಸಿಟಿದವ್ರಿಗೆ ಅಂತ ಕ್ಯಾಬ್ ಸ್ಕೆಡ್ಯೂಲ್ ಮಾಡಿದ್ರು, ಅದನ್ನ ತೊಗೊಳಕ್ಕಾಗಿಲ್ಲ. ಸೊ ಇನ್ನೊಂದು ಕ್ಯಾಬ್ ಅರೇಂಜ್ ಮಾಡಿದ್ರು ನಮಗೆ ಅಂತ. ಆಮೇಲೆ ಸಿಟಿ ಟೂರ್ ಹೋದ್ವಿ ಆ್ಯಂಡ್ ಇಲ್ಲಿ ಮಲಿಯನ್ ಪಾರ್ಕ್ಗೆ ಬಂದ್ವಿ. ಇಲ್ಲಿ ತುಂಬ ಅಂದರೆ ತುಂಬ ಬಿಸಿಲಿತ್ತು. ಡೇ 1 ನಮಗೆ ಎಂಜಾಯೇ ಮಾಡೋಕ್ಕಾಗಿಲ್ಲ ಕರೆಕ್ಟಾಗಿ. ಜನನೂ ತುಂಬ ಅಂದರೆ ತುಂಬ ಜಾಸ್ತಿ ಇದ್ದರು. ಆಲ್ಸೋ ಬಿಸಿಲಲ್ಲಿ ತುಂಬ ದೂರ ನಡೆಸಿದ್ರು ಟ್ರಾವೆಲ್ ಏಜೆನ್ಸಿಯವರು. ಸೊ ಅಲ್ಲಿ ಪಾರ್ಕ್ ಮಾಡೋಕ್ಕೆ ಬಿಟ್ಟಿಲ್ಲ ಅಂತ ತುಂಬ ಮುಂದೆ ನಿಲ್ಲಿಸ್ಕೊಂಡಿದ್ರು. ಅಲ್ಲಿ ತನಕ ನಾವು ನಡ್ಕೊಂಡು ಹೋದ್ವಿ. ಬಿಸಿಲು ಅಂದರೆ ಬಿಸಿಲು, ಎಲ್ಲಿ ಕರ್ಕೊಂಡು ಹೋಗ್ತಾರೋ ಗೊತ್ತಿಲ್ಲ, ಹೋದ್ಮೇಲೆ ನಿಮ್ಗೆ ಅಪ್ಡೇಟ್ ಮಾಡ್ತೀನಿ. ಇದು ಮರೀನಾ ಬೇ ಅಂತ ಸಿಟಿ ಟೂರಿನ ಸೆಕೆಂಡ್ ಲೊಕೇಶನ್ ಕರ್ಕೊಂಡು ಬಂದರು. ಹೈಯೆಸ್ಟ್ ಫ್ಲೋರ್ಗೆ ಕರ್ಕೊಂಡು ಹೋಗಿ ನಮಗೆ ಅಲ್ಲಿ ವ್ಯೂ ಪಾಯಿಂಟ್ ಆಗಲಿ, ಫೋಟೋಸ್ ತಗೊಳೋಕ್ಕೆ, ವೀಡಿಯೋಸ್ ಕ್ಲಿಕ್ ಮಾಡ್ಕೊಳೋದಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಅಲ್ಲಿ ಕರ್ಕೊಂಡು ಹೋಗಿದ್ರು. ಸೊ ಅದು ಒನ್ ಆಫ್ ದ ಲೊಕೇಶನ್ಸ್ ವೇರ್ ಆಲ್ ದ ಟೂರಿಸ್ಟ್ ಕಮ್ ದೇರ್. ಆ್ಯಂಡ್ ಸಿಟಿ ವ್ಯೂ ನೋಡೋದಕ್ಕಾಗಲಿ ಅಲ್ಲಿ ಲೈಕ್ ಎಕ್ಸಾಂಪಲ್ ಲೈಕ್ ಬೂಜ್ ಖಲೀಫಾ ಥರ ಅಲ್ಲಿ ಹೈಯೆಸ್ಟ್ ಫ್ಲೋರ್ ಅಥವಾ ಬಿಲ್ಡಿಂಗ್ ಅಂತ ಹೇಳ್ಬೋದು. ಅಲ್ಲಿನೂ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಸೊ ನೀವು ನೋಡ್ತಾ ಇದ್ದೀರಾ ಎಷ್ಟು ಜನ ಇದ್ದಾರೆ ಅಂತ. ಅಲ್ಲಿನೂ ತುಂಬ ಇಂಡಿಯನ್ಸ್ ಇದ್ದರು. ನೆಕ್ಸ್ಟ್ ನಾವು ಹೋಗಿದ್ದು ಗಾರ್ಡನ್ಸ್ ಬೈ ದ ಬೇ ಅಂತ. ಇದು ತುಂಬ ಚೆನ್ನಾಗಿತ್ತು. ಲೈಟಿಂಗ್ ಶೋ ಇರುತ್ತೆ ಫಾರ್ ಆಲ್ಮೋಸ್ಟ್ ಹಾಫ್ ಆನ್ ಅವರ್ or 45 minutes ಅನಿಸುತ್ತೆ. ನಾವು ಮಧ್ಯದಲ್ಲೇ ಹೋಗ್ಬಿಟ್ವಿ, ಬೇರೆ ಲೊಕೇಶನ್ ಹೋಗಬೇಕಿತ್ತು ಅಂತ. ಇಟ್ ವಾಸ್ ವೆರಿ ನೈಸ್. ಒಂಥರ ಡಿಫ್ರೆಂಟಾಗಿತ್ತು. ಇಟ್ ವಾಸ್ ವೆರಿ ನೈಸ್. ಇದಾದಮೇಲೆ ನಮ್ಮನ್ನು ಕರ್ಕೊಂಡು ಹೋಗಿದ್ದು ಅವತಾರ್ ಥೀಮ್ ಪಾರ್ಕ್ಗೆ. ಐ ಡೋಂಟ್ ನೋ ವೆದರ್ ಇಟ್ ವಿಲ್ ಬಿ ದೇರ್ ಇವನ್ ನೌ. ಅಕಾರ್ಡಿಂಗ್ ಟು ಫ್ಯೂ ಸೀಸನ್ಸ್ ಆರ್ ಇಯರ್ಸ್ ಪ್ರಕಾರ ಅವರು ಥೀಮ್ ಪಾರ್ಕ್ನ ಚೇಂಜ್ ಮಾಡ್ತಾ ಇರ್ತಾರೆ ಅಂತ ಐ ಹರ್ಡ್. ಸೊ ನಾವು ಹೋದಾಗ ಅವತಾರ್ ಥೀಮ್ ಪಾರ್ಕ್ ಇತ್ತು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸ್ವಲ್ಪ ಈವ್ನಿಂಗ್ ಆದಮೇಲೆ, ಸ್ವಲ್ಪ ಬಿಸಿಲೆಲ್ಲ ಕಡಿಮೆ ಆದಮೇಲೆ ಸ್ವಲ್ಪ ನಮಗೆ ಎನರ್ಜಿ ಬಂತು. ಸ್ವಲ್ಪ AC ಇದ್ದಿದ್ದರಿಂದ, ಇಂಟೀರಿಯರ್ ಆಗಿದ್ದರಿಂದ ವಿ ವರ್ ಎಂಜಾಯಿಂಗ್ ದಿಸ್ ಆ್ಯಕ್ಚುಲಿ ಥೀಮ್ ಪಾರ್ಕ್ ತುಂಬ ಚೆನ್ನಾಗಿತ್ತು. ನೆಕ್ಸ್ಟು ನೀವು ಹೋದಾಗ ಸಿಂಗಪೂರ್ಗೆ ಇನ್ ಕೇಸ್ ಈ ಥೀಮ್ ಪಾರ್ಕ್ ಇದ್ದರೆ ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ನಾವು ಇಂಡಿಯನ್ಸ್ 100% ನೋಡಿರ್ತೀವಿ ಅವತಾರ್ ಮೂವಿ. ಅದನ್ನು ರಿಯಲ್ ಟೈಮ್ ಎಕ್ಸ್ಪೀರಿಯನ್ಸ್ ಮಾಡೋದು
ಇಟ್ ಈಸ್ ಅ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಸೊ ನಮ್ಮ ಎಕ್ಸ್ಪೀರಿಯನ್ಸ್ ಪ್ರಕಾರ ದಿಸ್ ವಾಸ್ ಒನ್ ಆಫ್ ದ ಬೆಸ್ಟ್ ಥೀಮ್ ಪಾರ್ಕ್ ಅಂತ ಹೇಳ್ಬೋದು. ವಿ ಹ್ಯಾಡ್ ಅ ಲಾಡ್ ಆಫ್ ಫನ್ ಹಿಯರ್. ನೀವೇ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಕ್ರಿಯೇಟಿವ್ ಆಗಿ ಮಾಡಿದ್ದಾರೆ ಜಾಗನ. ನೀವೇ ನೋಡ್ತಿರೋ ಹಾಗೆ ಪ್ಲೇಸ್ ನೋಡಿ ಎಷ್ಟು ಚೆನ್ನಾಗಿದೆ, ಎಷ್ಟು ಇನೋವೇಟಿವ್ ಆಗಿದೆ, ಎಷ್ಟು ಕ್ರಿಯೇಟಿವ್ ಆಗಿದೆ. ಮಕ್ಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ಜಾಗ. ನಾವು ಅಡಲ್ಟ್ಸ್ ಆಗಿ ನಾವೇ ಇಷ್ಟಪಟ್ವಿ ಅಂತಂದರೆ ಮಕ್ಕಳು 100% ಇಷ್ಟಪಟ್ಟೇ ಪಡ್ತಾರೆ. ಇದು ನೀವು ಅವತಾರ್ ಮೂವಿಯಲ್ಲಿ 100% ನೋಡಿರ್ತೀರಾ. ಇದ್ದದ್ದು ರೆಪ್ಲಿಕಾ ಮಾಡಿದ್ದಾರೆ ಅಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದರೆ ತುಂಬ ರಿಯಲಿಸ್ಟಿಕ್ ಆಗಿತ್ತು. ಅದು ಸೌಂಡಿಂಗ್ಸು ಎಫೆಕ್ಟ್ಸ್ ಎಲ್ಲ ಕೊಟ್ಟಿದ್ರು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನಾನು ಆವಾಗಲೇ ಹೇಳಿದಾಗೆ ಮಕ್ಕಳಿಗಂತೂ ಇದು ಟ್ರೀಟ್ ಫಾರ್ ದೇರ್ ಐಸ್ ಅಂತಲೇ ಹೇಳ್ಬೋದು. ಅಷ್ಟು ಚೆನ್ನಾಗಿದೆ ಥೀಮ್ ಪಾರ್ಕು. ಪ್ಲೀಸ್ ಡು ನಾಟ್ ಮಿಸ್ ಇಫ್ ದಿಸ್ ಥೀಮ್ ಪಾರ್ಕ್ ಇಸ್ ಸ್ಟಿಲ್ ಅವೈಲಬಲ್ ಇನ್ ಸಿಂಗಪೂರ್. ಆ್ಯಂಡ್ ಇದ್ರದ್ದು ಬೇಬಿನೂ ಮಾಡಿದರು ಅಲ್ಲಿ, ರೆಪ್ಲಿಕಾ ಆಫ್ ಬೇಬಿ. ತುಂಬ ಕ್ಯೂಟಾಗಿತ್ತದು. ಸೊ ನೀವೇ ನೋಡಿ ಇದು ಎಷ್ಟು ಚೆನ್ನಾಗಿದೆ. ನೀವು ಹತ್ರದಿಂದ ತೋರಿಸ್ತಾ ಇದ್ದೀವಿ, ಎಷ್ಟು ರಿಯಲಿಸ್ಟಿಕ್ ಆಗಿದೆ. ಆ ಸೌಂಡಿಂಗಿಗೂ ಅವರು ಮಾಡಿರೋ ವೇಗೂ ಇಟ್ಸ್ ವೆರಿ ಬ್ಯೂಟಿಫುಲ್. ಇದು ಅಷ್ಟೇ, ನೀವು ಅವತಾರ್ ಮೂವಿಯಲ್ಲಿ ನೋಡಿದರೆ ಅದೇ ಥೀಮ್ ಥರನೇ ದೇ ಹ್ಯಾವ್ ಕ್ರಿಯೇಟೆಡ್ ಕಂಪ್ಲೀಟ್ ವಾಲ್ ಅಂತ ಹೇಳ್ಬೋದಾ ಅಥವಾ ಏನು ಹೇಳೋದು ಅಂತ ಗೊತ್ತಿಲ್ಲ. ಇದಾದಮೇಲೆ ಇನ್ನೊಂದು ಲೊಕೇಶನ್ಗೆ ಹೋದ್ವಿ. ಅದು ಕಂಪ್ಲೀಟ್ ಇಂಡೋರ್ ಗಾರ್ಡನ್ನು. ಅದು ತುಂಬ ಚೆನ್ನಾಗಿತ್ತು. ಅದಾದಮೇಲೆ ಇವರು ಫುಡ್ಗೆ ಏನೋ ಒಂಥರ ಸ್ವೀಟ್ ಸಾಸ್ ಹಾಕ್ತಾರೆ, ಅದು ನಮ್ಗೆ ಇಷ್ಟನೇ ಆಗ್ತಿರ್ಲಿಲ್ಲ. ಸೊ ಕಷ್ಟಪಟ್ಕೊಂಡು ತಿಂತಾಯಿದ್ವಿ. ಸೊ ಆಮೇಲೆ ನಾವು ಹೋಗ್ತಾ ಮೆಕ್ಡಾನಲ್ಡ್ಸಲ್ಲಿ ಟೇಕ್ ಅವೇ ತೊಗೊಂಡು ಹೋಟೆಲಿಗೆ ತೊಗೊಂಡು ಹೋದ್ವಿ. ಆಮೇಲೆ ತಿಂದ್ಬಿಟ್ಟು ಎಕ್ಸಾಸ್ಟ್ ಆಗಿದ್ವಿ ಅಲ್ವಾ. ಆಮೇಲೆ ನೆಕ್ಸ್ಟ್ ಡೇನೂ ಬೇಗ ಪಿಕಪ್ ಇತ್ತು. ಸೊ ಮಲ್ಕೊಂಬಿಟ್ವಿ. ಸೊ ಇದಾಗಿತ್ತು ನಮ್ಮ ಡೇ 1 ಇನ್ ಸಿಂಗಪೂರ್. ನಾವು ಆವಾಗ ವ್ಲಾಗ್ ಮಾಡಬೇಕನ್ನೋ ಇಂಟೆನ್ಷನಿಂದಾಗಲಿ ಏನು ಆ ಥರ ಇನ್ ಡೆಪ್ತಾಗಿ ಯೋಚನೆ ಮಾಡಿ ಎಲ್ಲ ಶೂಟ್ ಮಾಡಿಲ್ಲ. ನಮ್ಮ ಹತ್ರ ಇದ್ದಿದ್ದು ವೀಡಿಯೋ ಕ್ಲಿಪ್ಸ್ ಇಟ್ಕೊಂಡು ಇವಾಗ ವಾಯ್ಸ್ ಓವರ್ ಕೊಟ್ಕೊಂಡು ವಿ ಆರ್ ಅಪ್ಲೋಡಿಂಗ್ ಇಟ್ ಟು ಯೂಟ್ಯೂಬ್. ನಾವು ಇನ್ನೂ ಬಿಗಿನರ್ಸ್ ಆಗಿರೋದ್ರಿಂದ ಏನಾದರೂ ಒಂದು ಚಿಕ್ಕ ಪುಟ್ಟ ತಪ್ಪು ಮಾತಾಡಿರ್ತೀವಿ ಅಥವಾ ಮಾಡಿರ್ತೀವಿ. ಸೊ ಆ ಥರ ಏನಾದರೂ ನಿಮಗೆ ಗೊತ್ತಾದರೆ ವಿಡಿಯೋ ನೋಟಿಸ್ ಮಾಡಿದರೆ ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಇದು ನಮ್ಮ ಸಣ್ಣ ಪ್ರಯತ್ನ. ನಮ್ಮ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗು ಇನ್ನು ಸ್ವಲ್ಪ ದಿವಸದಲ್ಲೇ ಬರುತ್ತೆ. ಹೀಗೆ ಎನ್ಕರೇಜ್ ಮಾಡಿ. ಥ್ಯಾಂಕ್ ಯು.